ನಮಸ್ಕಾರ ವೀಕ್ಷಕರೇ, ರಾಜ್ ಅಲ್ಯೂಮಿನಿಯಂಗೆ ಸ್ವಾಗತ. ಈ ಮನೆಯಲ್ಲಿ ಇವಾಗ ನಾವು 3 ಬೆಡ್ರೂಮ್ ಮತ್ತು ಒಂದು ಟಿ ವಿ ಯೂನಿಟ್, ಕಿಚನ್ ಇದೆಲ್ಲ ನಮ್ಮ ಅಲ್ಯೂಮಿನಿಯಲ್ಲಿ ಮಾಡಿದ್ದೇವೆ. ಯಾವ ರೀತಿ ಮಾಡಿದ್ದೇವೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಫಸ್ಟು ಒಳಗಡೆ ಬಂದ ತಕ್ಷಣ ನಮಗೆ ಹಾಲಿಗೆ ಬಂದಿದ್ದೀವಿ. ಹಾಲಿಗೆ ಬಂದ ತಕ್ಷಣ ಟಿ ವಿ ಯೂನಿಟ್ ನೋಡ್ತಾ ಇದ್ರೆ, ಟಿ ವಿ ಯೂನಿಟ್ ಯಾವ ರೀತಿ ಇದೆ ಅಂದರೆ ಇದರಲ್ಲಿ ವುಡನ್ ಕಲರ್ ಮತ್ತು ಮಾರ್ಬಲ್ ಸೀಟ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ನೋಡಿ 47 ಇಂಚ್ ನಾವು ಈ ಪ್ಯಾನಲನ್ನು ಕೊಟ್ಟಿದ್ದೀವಿ ಸೆಂಟ್ರಲ್ಲಿ. ಅಂದರೆ 47 ಅಂದರೆ ನೀವು ಅಪ್ ಟು 55-60 ಇಂಚಸ್ ಟಿ ವಿನ ನೀವು ಇಲ್ಲಿ ಹಾಕ್ಕೋಬೋದು. ಕೆಲವೊಬ್ಬರಿಗೆ ಹೇಳ್ತಾರೆ ಇಲ್ಲಿ ಟಿ ವಿ ಪ್ಯಾನಲ್ ಹತ್ರ ಫ್ಲೈವುಡ್ಗೂ ಮತ್ತು ಅಲ್ಯೂಮಿನಿಯಂ ಏನು ಡಿಫ್ರೆನ್ಸ್ ಅಂತ ಕೇಳ್ತಾರೆ. ಈಗ ನೋಡಿ, ಇದು ಸೌಂಡ್ ಮಾಡ್ತಾಯಿದ್ದೀನಿ ನಾನು. ಈ ಥರ ಸೌಂಡ್ ಮಾಡಿದರೂ ಕೂಡ ನಿಮಗೆ ಯಾವುದೇ ಥರ ಅಲ್ಯೂಮಿನಿಯಂ ಫೀಲಿಂಗ್ ಆಗಲಿ ಆ ಥರ ಏನೂ ಬರೋಲ್ಲ, ಗಟ್ಟಿಯಾಗಿರುತ್ತೆ. ಮತ್ತು ನೋಡಿ, ಕಾಂಬಿನೇಷನ್ ಆಗಿ ನಾವು ಇದರಲ್ಲಿ ಡೋರ್ಸ್ ಕೊಟ್ಟಿರ್ತೇವೆ. ಕಸ್ಟಮರ್ಸ್ ರಿಕ್ವೈರ್ಡ್ ಹೆಂಗಿರುತ್ತೆ ಇಲ್ಲಿ ನೋಡಿ, ಇಲ್ಲಿ ಕಸ್ಟಮರ್ ಬೇಕಾಗಿರೋದು ಬ್ಯಾಟ್ರಿ ಮತ್ತು ಯು ಪಿ ಎಸ್ ಇಡಲಿಕ್ಕೆ ಬೇಕಂತ ಕೇಳಿದ್ರು, ಅದರಲ್ಲಿ ನಾವು ಪ್ರೊವೈಡ್ ಮಾಡಿದ್ವಿ. ಅದ್ರ ಜೊತೆಗೆ ಮತ್ತು ಇಲ್ಲೊಂದು ಸಿಂಗಲ್ ಡೋರ್ ಕೊಡ್ತಾಯಿದ್ವಿ, ಏನಾದರೂ ಮೆಟೀರಿಯಲ್ ಇಟ್ಕೊಳ್ಳಿಕ್ಕೆ. ಪಕ್ಕದಲ್ಲಿ ನೋಡಿ, ಇಲ್ಲಿ ಬಂದು ನಿಮಗೆ ಟಿ ವಿ ಕೇಬಲ್ ಮತ್ತು ಸೆಟಪ್ ಬಾಕ್ಸೆಲ್ಲ ಯೂಸ್ ಮಾಡಲಿಕ್ಕೆ ಇಲ್ಲಿ ಕೂಲಿಂಗ್ ಗ್ಲಾಸ್ ಪ್ರೊವೈಡ್ ಮಾಡಿದ್ವಿ. ಪಕ್ಕದಲ್ಲಿ ಮತ್ತು ಒಂದು ಸಿಂಗಲ್ ಡೋರ್ ಬರುತ್ತೆ ನೋಡಿ. ಇದು ಎಲ್ಲ ಪ್ರತಿಯೊಂದು ಕೂಡ ನಿಮಗೆ ಸಾಫ್ಟ್ ಕ್ಲೋಸಿಂಗ್ ಬರುತ್ತೆ, ಇದು ಸಾಫ್ಟ್ ಕ್ಲೋಸ್ ಆಗುತ್ತೆ. ಮತ್ತು ಕೆಳಗಡೆ ಬಂದು ಡ್ರಾಯರ್ ಕೊಟ್ಟಿದ್ದೀವಿ, ಡಬಲ್ ಡ್ರಾಯರ್ ಯೂಸ್ ಮಾಡಿದ್ದೀವಿ. ಅದೇ ನೋಡಿ, ಪ್ರತಿಯೊಂದನ್ನು ಕೂಡ ನಿಮಗೆ ಪ್ಲೇಸಲ್ಲಿ ಯಾವ ಥರ ರಿಕ್ವೈರ್ಡ್ ಇರುತ್ತೆ ಅದೇ ಥರನ ಟಿ ವಿ ಯೂನಿಟ್ ಕೂತ್ಕೊಳ್ಳುತ್ತೆ. ಲೈಟಿಂಗ್ಸ್ ಆಗಲಿ, ನೀವು ಇನ್ನೂ ಇದರಲ್ಲಿ ಹೆಚ್ಚಿಗೆ ಸ್ಟ್ರಿಪ್ಸ್ ಏನಾದರೂ ಹಾಕ್ಕೊಳ್ತೇವೆ ಅಂದರೂ ಕೂಡ ಇಲ್ಲಿ ಪ್ರೊವೈಡ್ ಮಾಡ್ಕೋಬೋದು ನೋಡಿ. ಇದು ಈಗ 1ನೇ ಬೆಡ್ರೂಮ್ಗೆ ಬರ್ತಾಯಿದ್ವಿ. ಕಸ್ಟಮರ್ ರಿಕ್ವೈರ್ಡ್ ಏನಿತ್ತು ಅಂತಂದರೆ 1ನೇ ಬೆಡ್ರೂಮಲ್ಲಿ ನಮಗೆ ಪ್ರತಿಯೊಂದು ವುಡ್ ಕಲರ್ ಬೇಕಂತ ಹೇಳಿದರು. ಇಲ್ಲಿ ನೋಡಿ, ಈ ರೂಮ್ನ ಪ್ರತಿಯೊಂದು ನಾವು ವುಡ್ ಕಲರಾಗಿ ಮಾಡಿಕೊಟ್ಟಿದ್ವಿ. ಇಲ್ಲಿ ನೋಡಿ, ಪ್ರತಿಯೊಂದನ್ನು ವುಡ್ ಇರೋದ್ರಿಂದ ಸೇಮ್ ನಿಮಗೆ ಕಟ್ಟಿಗೆಯಲ್ಲಿ ಮಾಡಿರೋ ಥರನೇ ಕಾಣಿಸ್ತಾ ಇದೆ ನೋಡಿ. ಈ ಥರ ಬರುತ್ತೆ. ಇದು ಲಾಕಿಂಗ್ ಸಿಸ್ಟಮ್ ಕೂಡ ಕೊಟ್ಟಿದ್ದೀವಿ, ಲಾಕ್ ಕೂಡ ಮಾಡ್ಬೋದು. ಮತ್ತು ಈ ಡೋರಲ್ಲಿ ಓಪನ್ ಮಾಡಿದರೆ ನಿಮ್ಗೆ ಇಲ್ಲಿ ಡ್ರಾಯರ್ ಬರುತ್ತೆ, ಡ್ರಾಯರ್ ಕೂಡ ಯೂಸ್ ಮಾಡ್ಬೋದು. ಮತ್ತು ಈ ಕಡೆ ನೋಡಿ, ಕಸ್ಟಮರ್ಗೆ ಮಿರರ್ ನಮಗೆ ಡೋರಲ್ಲೇ ಬರ್ಬೇಕಂತ ಹೇಳಿದ್ರು, ಇಲ್ಲಿ ಕೂಡ ನಾವು ಮಿರರ್ನ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಕೂಡ ಡ್ರಾಯರ್ ಯೂಸ್ ಮಾಡಿದ್ದೀವಿ. ಮತ್ತು ಅದೇ ರೀತಿ ಮೇಲ್ಗಡೆ ಲಾಫ್ಟ್ ಬೇಕಂತ ಹೇಳಿದ್ರು, ಸೇಮ್ ವಾರ್ಡ್ರೋಬ್ ಏನು ಕಲರ್ ಇದೆ ಅದೇ ಕಲರಲ್ಲಿ ವಾರ್ಡ್ರೋಬ್ ಲಾಫ್ಟ್ ಬೇಕಂತ ಹೇಳಿದ್ರು, ಲಾಫ್ಟ್ನು ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ. ಅದು ಕೂಡ ಸಾಫ್ಟ್ ಕ್ಲೋಸ್ ಆಗಿರುತ್ತೆ. 1ನೇ ಬೆಡ್ರೂಮಲ್ಲಿ ವುಡ್ ಕಲರ್ ತೋರಿಸಿದೆ. ಅದೇ ರೀತಿ 2ನೇ ಬೆಡ್ರೂಮ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 2ನೇ ಬೆಡ್ರೂಮಲ್ಲಿ ನಾವಿಲ್ಲಿ ಪಿಸ್ತರ್ ಕೊಟ್ಟಿದ್ದೀವಿ. ಪ್ರತಿಯೊಂದು ಲಾಫ್ಟ್ ಇಂದ ಹೇಳಿದ್ರೆ ನೀವು ಪ್ರತಿಯೊಂದು ನೋಡ್ಬೇಕು, ಪಿಸ್ತಾ ಕಲರ್ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ನೋಡಿ, ಫ್ಯಾನ್ ಬರೋದ್ರಿಂದ ಡೋರ್ ಯೂಸ್ ಮಾಡಿದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ನಾವು ಸ್ಲೈಡಿಂಗ್ ಕೊಟ್ಟಿದ್ದೀವಿ. ಈ ಥರ ಸ್ಲೈಡಿಂಗ್ ಓಪನ್ ಆಗುತ್ತೆ. ಆಮೇಲೆ ಸೇಮ್ ಎಲ್ಲ ಕಡೆನೂ ಹೇಳಿದಂಗೆ ವಾರ್ಡ್ರೋಬ್ ಒಳಗಡೆ ನೋಡಿ, ಇದು ಡಬಲ್ ಡೋರ್ ಬಂದಿದೆ. ಇಷ್ಟು ಬಿಡ್ತಿದ್ರು ಕೂಡ ಇಲ್ಲಿ ನಾವು ಡಬಲ್ ಡೋರ್ ಯೂಸ್ ಮಾಡಿದೀವಿ. ಕೆಲವೊಬ್ರು ಹೇಳಿದಾಗ ಅಲ್ಯೂಮಿನಿಯಂ ದೊಡ್ಡ ಡೋರ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಇಲ್ಲಿ ನಾವು ಮಾಡಿ ತೋರಿಸಿದೀವಿ ನೋಡಿ, ಎಷ್ಟು ದೊಡ್ಡದಾಗಿದೆ. ಇಲ್ಲಿ ಡಬಲ್ ಡೋರ್ ಕೊಟ್ಟಿದ್ದೀವಿ, ಸಿಂಗಲ್ ಇದೆ ಇರೋದ್ರಿಂದ. ಸೇಮ್ ಅದ್ರ ಒಳಗಡೆ 2 ಡ್ರಾಯರ್ನ ಪ್ರೊವೈಡ್ ಮಾಡಿದ್ದೀವಿ ನೋಡಿ. ವೀಕ್ಷಕರೇ, ಇನ್ನೊಂದು ನೋಡ್ಬೋದು ನೀವು, ಈ ಡ್ರಾಯರ್ ಅಲ್ಲಿ ಇದನ್ನು ಸಸ್ಪೆನ್ಸ್ ಲಾಕರ್ ನಾವು ಪ್ರೊವೈಡ್ ಮಾಡಿದ್ದೀವಿ. ಈಗೇನಾದ್ರೂ ನೀವು ಸಣ್ಣ ಪುಟ್ಟ ಏನಾದ್ರು ಇಡೋದಿದ್ರೆ ಇಲ್ಲಿ ಇದು ಸಡನ್ ಆಗಿ ಯಾರಿಗೂ ಗೊತ್ತಾಗದೇ ಇರೋಂಥ ರೀತಿಯಲ್ಲಿ ನಾವಿಲ್ಲಿ ಸಸ್ಪೆನ್ಸ್ ಲಾಕರ್ನ ಪ್ರೊವೈಡ್ ಮಾಡಿದ್ದೀವಿ. ಈಗ 2ನೇ ಬೆಡ್ರೂಮ್ ವರ್ಗು ನೋಡಿದ್ವಿ. 3ನೇ ಬೆಡ್ರೂಮಿಗೆ ಕರ್ಕೊಂಡು ಬರ್ತಾ ಇದ್ವಿ. 3ನೇ ಬೆಡ್ರೂಮ್ ಅಲ್ಲಿ ರೋಸ್ ಗೋಲ್ಡ್ ನ ಪ್ರೊವೈಡ್ ಮಾಡಿದೀವಿ. ರೋಸ್ ಕಲರ್ ನೋಡ್ಬೋದು ನೀವು, ರೋಸ್ ಕಲರ್ನ ಪ್ರೊವೈಡ್ ಮಾಡಿದ್ವಿ. ರೋಸ್ ಮತ್ತೆ ವುಡನ್ ಪೀಸ್ಗೆ ಮಿಕ್ಸ್ ಮಾಡಿ ಕಾಂಬಿನೇಷನ್ ಕೊಟ್ಟಿದ್ವಿ ನೋಡಿ. ಇದು ರೋಸ್ ಮತ್ತೆ ವುಡ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ, ಇಲ್ಲಿ ಕೂಡ ಲಾಫ್ಟ್ ಕೂಡ ಮಾಡಿದ್ವಿ. ಇಲ್ಲಿ ನೋಡಿ, ಕಸ್ಟಮರ್ ಬೆಡ್ರೂಮ್ ಚಿಕ್ಕದಾಗಿರೋದ್ರಿಂದ ಸ್ಮಾಲ್ ಸೈಜ್ ಇದೆ. ಇಲ್ಲಿ ಏನ್ ಮಾಡಿದ್ವಿ ನಾವು, ಸ್ಲೈಡಿಂಗ್ ಕೊಟ್ಟಿದ್ವಿ ನೋಡಿ, ಪೂರ್ತಿ ಸ್ಲೈಡಿಂಗ್ ಇದೆ. ಈ ಸ್ಲೈಡಿಂಗ್ ಏನ್ ಮಾಡಿದೀವಿ ಅಂದ್ರೆ ಪ್ರೊಫೈಲ್ ಹ್ಯಾಂಡಲ್ ಕೊಟ್ಟಿದ್ವಿ ನೋಡಿ. ಈ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಓಪನ್ ಹ್ಯಾಂಡಲ್ ಕೊಡ್ತಾರೆ, ಇದಕ್ಕೆ ನಾನು ಟೋಟಲಿ ಪ್ರೊಫೈಲ್ ಹ್ಯಾಂಡಲ್ ನ ಯೂಸ್ ಮಾಡಿದ್ವಿ. ಎಷ್ಟು ಸ್ಮೂತ್ ಆಗಿ ಯೂಸ್ ಆಗ್ತದೆ. 2 ಕಡೆನೂ ಪ್ರೊಫೈಲ್ ಹ್ಯಾಂಡಲ್ ತೆಗಿಲಿಕ್ಕೆ ಬಾಟಮ್ ಇಂದ ಅಪ್ ವರೆಗೂ ಕೂಡ ಪ್ರೊಫೈಲ್ ಹ್ಯಾಂಡಲ್ ಅಲ್ಲಿ ಯೂಸ್ ಮಾಡುವಂಥದ್ದು. ಬೆಡ್ರೂಮ್ ಅನ್ನು ಮುಗಿಸ್ಕೊಂಡು ಕಿಚನ್ ಬರ್ತಾ ಇದ್ದಾವೆ. ಕಿಚನ್ ಯಾವ ರೀತಿ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾನೆ ನಾನು. ಕಿಚನ್ ಅಲ್ಲಿ ನೋಡಿ, 2 ಕಲರ್ ನ ಕಾಂಬಿನೇಷನ್ ಕೊಟ್ಟಿದ್ದೀವಿ, ಒಂದು ಗ್ರೇ ಮತ್ತು ಒಂದು ಸಿಲ್ವರ್.
ಲಾಫ್ಟ್ ಇಂದ ಹಿಡಿದು ಇದು ಬಂದ್ಬಿಟ್ಟು ಗ್ರಾಸರಿ ಅವರು ಇಟ್ಕೊಳ್ಳಿಕ್ಕೆ ಯೂಸ್ ಮಾಡ್ಲಿಕ್ಕೆ ಅಡಿಗೆ ಸಾಮಾನುಗಳನ್ನ ಇಟ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ ಪ್ಲೇಸ್ ಇದು. ಹಿಂದೆ ಅವರು ಕಲ್ಲು ಹಾಕ್ಸ್ಕೊಂಡಿದ್ದಾರೆ. ಫ್ರಂಟ್ ಅಲ್ಲಿ ನಾವು ಸ್ಲೈಡಿಂಗ್ ಕೊಟ್ಟಿದ್ವಿ ನೋಡಿ, ಸ್ಲೈಡಿಂಗ್ ಯೂಸ್ ಮಾಡಿದ್ವಿ. ಸ್ಲೈಡಿಂಗ್ ಯಾಕೆ ಯೂಸ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ನೋಡಿ, ಇವಾಗ ಇದು ಕೂಡ ಡೋರ್ ಪ್ರೊವೈಡ್ ಮಾಡಬಹುದಿತ್ತು. ಡೋರ್ ನ ಪ್ರೊವೈಡ್ ಮಾಡಿದ್ರೆ ಇಲ್ಲಿ ಡೋರ್ ಓಪನ್ ಆಗೋದ್ರಿಂದ ಪ್ಲೇಸಸ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇಲ್ಲಿ ಸ್ಲೈಡಿಂಗ್ ನ ಪ್ರೊವೈಡ್ ಮಾಡಿದ್ವಿ. ಅದೇ ರೀತಿ ಲಾಫ್ಟ್ ಕೂಡ ಸೇಮ್ ಅದೇ ತರ ನೋಡ್ಬೇಕು. ಕಾಂಬಿನೇಷನ್ 2 ಕಲರ್ ಕಾಂಬಿನೇಷನ್ ಇದೆ. ಇಲ್ಲಿ ನೋಡಿ ಗ್ರೋಸರಿ ಇಡ್ಲಿಕ್ಕೆ, ಮನೆಯಲ್ಲಿ ಮಸಾಲೆ ಡಬ್ಬೆ ಅವನು ಇಡ್ಲಿಕ್ಕೆ ಪ್ರೊವೈಡ್ ಮಾಡಿದೀವಿ. ಈಗ ಹೈಡ್ರೋಲಿಕ್ ಮತ್ತೆ ಗ್ಲಾಸ್ ಎಲ್ಲ ಈಚಿಂಗ್ ಗ್ಲಾಸ್ ಬರುತ್ತೆ. ಎಷ್ಟು ಲುಕ್ ಆಗಿ ಕಾಣ್ತದೆ ನೋಡಿ. ಇಲ್ಲಿ ನೋಡಿ ಹೈಡ್ರೋಲಿಕ್ ಪ್ರೊವೈಡ್ ಮಾಡಿದೀವಿ. ಹೈಡ್ರೋಲಿಕ್ ಗ್ಲಾಸ್ ಬರುತ್ತೆ. ಇಲ್ಲಿ ಡಬಲ್ ಹೈಡ್ರೋಲಿಕ್ ಕೊಟ್ಟಿದ್ದೀವಿ. ಒಂದು ಸಿಂಗಲ್ ಡೋರ್, ಈ ಕಡೆ ಸಿಂಗಲ್ ಡೋರ್. ಪ್ರತಿ ಗ್ಲಾಸ್ ಅಲ್ಲಿ ಕೂಡ ಈಚಿಂಗ್ ಕೂಡ ಬರುತ್ತೆ ಇದರಲ್ಲಿ. ಮತ್ತೆ ಇಲ್ಲಿ ಸ್ಮಾಲ್ ಇದರಲ್ಲಿ ಏನಾದ್ರು ಓಪನ್ ಮಸಾಲೆ ಡಬ್ಬೆಗಳನ್ನ ಅವನ್ನ ಇಡ್ಲಿಕ್ಕೆ ಮಾಡಿದ್ವಿ. ಇಲ್ಲಿ ನೋಡಿ, ಇಲ್ಲಿ 2 ಟೆಂಡಮ್ ಬಾಕ್ಸ್ ನ ಕೊಟ್ಟಿದ್ದೀವಿ ದೊಡ್ಡದಾಗಿ. ಕಸ್ಟಮರ್ ರಿಕ್ವೈರ್ಡ್ ಪ್ರಕಾರ ದೊಡ್ಡದಾಗಿ ಟೆಂಡಮ್ ಬಾಕ್ಸ್ ಬೇಕಂತ ಹೇಳಿದ್ರು. 2 ಟೆಂಡಮ್ ಬಾಕ್ಸ್ ಕೊಟ್ಟಿದ್ದೀವಿ. ಕೆಳಗಡೆ ಓಪನ್ ಕೊಟ್ಟಿದ್ದೀವಿ, ಡೋರ್ ಕೊಟ್ಟಿದ್ದೀವಿ. ಇಲ್ಲಿ ಕೂಡ ಸಿಂಗಲ್ ಡೋರ್ ಬಂದಿದೆ. ಸಿಲಿಂಡರ್ಸ್ ಮತ್ತೆ ಬೇರೆ ಏನಾದ್ರು ಮೆಟೀರಿಯಲ್ ಇಡ್ಲಿಕ್ಕೆ. ಇದು ಡಬಲ್ ಡೋರ್ ಬರುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ನೀವು, ಸಿಂಗಲ್ ಟ್ರಾಲಿ ಬರುತ್ತೆ ಬಾಟಮ್ ಇಂದ ಮೇಲ್ಗಡೆ ಒಂದು, ಇದೊಂದು ಪ್ರೊವೈಡ್ ಮಾಡಿದ್ವಿ. ಅದೇ ರೀತಿ ಇಲ್ಲಿ ನೋಡಿ ಜಾಲಿ ಬಂದಿದೆ, ಕಟ್ಲೇರಿ ಜಾಲಿ ಒಂದು ಫ್ಲೇಮ್ ಬರ್ತಾ ಇದೆ. 3 ಟೆಂಡಮ್ ಬಾಕ್ಸ್ ನಾವಿಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಅದೇ ರೀತಿ ಕಿಚನ್ ಕೆಳಗಡೆ ಡೋರ್ ಕೊಟ್ಟಿದ್ದೀವಿ. ಏರ್ ಪಾಸಿಂಗ್ ಇದು ಕೊಟ್ಟಿದ್ದೀವಿ. ಇದು ಕಿಚನ್. ಕೊನೆಯದಾಗಿ ಕಸ್ಟಮರ್ಗೆ ಒಂದು ಸ್ಟಡಿ ಟೇಬಲ್, ಏನಾದ್ರು ವರ್ಕ್ ಮಾಡ್ಲಿಕ್ಕೆ, ಕಂಪ್ಯೂಟರ್ ವರ್ಕ್ ಮಾಡಕ್ಕೆ, ಆಫೀಸ್ ವರ್ಕ್ ಮಾಡ್ಲಿಕ್ಕೆ ಒಂದು ಟೇಬಲ್ ಕೇಳಿದ್ರು. ಅದು ಫೋಲ್ಡಬಲ್ ಟೇಬಲ್ ಕೊಟ್ಟಿದ್ದೀವಿ. ಪ್ಲೇಸ್ ಕಂಜೆಸ್ಟೆಡ್ ಇರೋದ್ರಿಂದ ಇದು ಫೋಲ್ಡಬಲ್ ಇರುತ್ತೆ. ಇದನ್ನ ನಾವು 2.5 ಫೀಟ್ ಇಂದ 5 ಫೀಟ್ ವರೆಗೂ ಮಾಡ್ಕೋಬಹುದು. ಯಾಕಂದ್ರೆ ಇದು ಯೂಸ್ ಮಾಡೋದ್ರಿಂದ ಜಾಗ ಸೇವ್ ಆಗುತ್ತೆ. ವರ್ಕ್ ಮುಗಿದ ತಕ್ಷಣ ಇದನ್ನ ಯಾವ ರೀತಿ ಫೋಲ್ಡ್ ಮಾಡಿ ಇಡಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ವರ್ಕ್ ಆದ್ಮೇಲೆ ನಾವು ಫೋಲ್ಡ್ ಮಾಡಿಟ್ರೆ ಈ ಜಾಗ ಸೇವ್ ಆಗಿರ್ತದೆ.